ಅಮೆರಿಕದ ರಾಜಕೀಯ ವಾತಾವರಣ ದಿನದಿಂದ ದಿನಕ್ಕೆ ಚುರುಕುಗೊಳ್ತಾ ಇದೆ. ಹೊಸದಾಗಿ ನಡೆದಂತಹ ಒಂದು ರಾಜಕೀಯ ಪಕ್ಷದ ಘೋಷಣೆ, ಅದು ಘೋಷಣೆ ಮಾತ್ರ ಅಲ್ಲ, ಅದು ಆಧುನಿಕ ರಾಜಕೀಯದ ನಕ್ಷೆಯನ್ನು ಬದಲಾಯಿಸುವಂತಹ ಪ್ರಭಾವ ಬೀರುವಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ವಿಶ್ವದ ಅತ್ಯಂತ ಪ್ರಭಾವಶಾಲಿ ಉದ್ಯಮಿಯಾಗಿರುವಂತಹ ಎಲಾನ್ ಮಸ್ಕ್ ಇದೀಗ ಹೊಸ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ರಾಜಕೀಯದಲ್ಲಿ ನೇರವಾದಂಥ ಒಂದು ಹಾದಿಯನ್ನು ಹಿಡಿಯುವ ಮೂಲಕ ತನ್ನದೇ ಆದಂತಹ ಒಂದು ಪಕ್ಷವನ್ನು ಘೋಷಣೆ ಮಾಡಿ ಡೊನಾಲ್ಡ್ ಟ್ರಂಪಿಗೆ ನೇರವಾದಂತಹ ಒಂದು ಸಡ್ಡನ್ನು ಹೊಡೆಯುವಂಥ ಕೆಲಸವನ್ನು ಎಲಾನ್ ಮಸ್ಕ್ ಮಾಡಿದ್ದಾರೆ. ಅಷ್ಟಕ್ಕೂ ಎಲಾನ್ ಮಸ್ಕ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಕಾಲದ ಗಲಸೆ ಗಂಟಸ್ಯ, ಒಬ್ರನ್ನೊಬ್ರು ಅಂದರೆ ದೋಸ್ತಿಗಳು ಅಂತಂದರೆ ಈ ರೀತಿಯಾಗಿ ಇರಬೇಕು ಅನ್ನುವಂತಹ ಮಟ್ಟಿಗೆ ಅವರಿಬ್ಬರ ಸ್ನೇಹ ಇತ್ತು. ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ ಈ ಹಿಂದೆ ಇತ್ತಲ್ಲ ಸ್ನೇಹ, ಅದು ತುಂಬ ಅರ್ಥಪೂರ್ಣವಾಗಿತ್ತು ಅನ್ನುವಂಥದ್ದನ್ನು ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಎಲಾನ್ ಮಸ್ಕ್ ಅವರನ್ನು ಹಲವಾರು ಸಲಹಾ ಸಮಿತಿಗಳ ಸದಸ್ಯರಾಗಿ ಅವರನ್ನು ಆಯ್ಕೆ ಮಾಡಿದರು. ಅಷ್ಟೇ ಅಲ್ಲ, ಟ್ರಂಪ್ ಕೆಲವೊಮ್ಮೆ ಮಸ್ಕನ್ನು ಅವರ ಕಾರ್ಯವೈಖರಿ ಆಗಿರ್ಬೋದು ಅಥವಾ ಅವರ ಉದ್ಯಮಶೀಲತೆಯನ್ನು ಕೂಡ ಮೆಚ್ಚುವಂಥ ಕೆಲಸವನ್ನು ಟ್ರಂಪ್ ಮಾಡಿದರು. ಮಸ್ಕ್ ಸಹ ಕೆಲವು ಸಂದರ್ಭಗಳಲ್ಲಿ ಟ್ರಂಪ್ ಅವರನ್ನು, ಅವರ ನಿಲುವುಗಳನ್ನು ಪ್ರತ್ಯಕ್ಷವಾಗಿ ಬೆಂಬಲಿಸುವಂತಹ ಕೆಲಸವನ್ನು ಎಲಾನ್ ಮಸ್ಕ್ ಮಾಡ್ತಾಯಿದ್ರು. ಅಂದರೆ ಅವರ ಸ್ನೇಹ ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿತ್ತು ಅನ್ನುವಂಥದ್ದು ಈ ಒಂದು ಉದಾಹರಣೆಗಳಿಂದ ಗೊತ್ತಾಗ್ತದೆ. ಒಂದು ಕಾಲದ ಕುಚಿಕುಗಳಾಗಿದ್ದಂತಹ ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಇದೀಗ ಎಣ್ಣೆ ಸೀಗೆಕಾಯಿ ಅನ್ನುವಂತಹ ಮಟ್ಟಿಗೆ ಅವರ ಸ್ನೇಹ ಮುರಿದು ಬಿದ್ದಿದೆ. ಹಾಗಿದ್ರೆ ಅವರ ಸ್ನೇಹದಲ್ಲಿ ಬಿರುಕು ಬೀಳಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ, ಟ್ರಂಪ್ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಒಂದಷ್ಟು ನೀತಿಗಳನ್ನು, ಒಂದಷ್ಟು ನಿಲುವುಗಳನ್ನು ಕೈಗೊಂಡಿದ್ದರು. ಅದು ಎಲಾನ್ ಮಸ್ಕಿಗೆ ಸಾಕಷ್ಟು ಬೇಸರ ಆಗಿತ್ತು, ವಿರೋಧನ ಕೂಡ ವ್ಯಕ್ತಪಡಿಸಿದರು. ಹೀಗಾಗಿ ಅವರ ಸ್ನೇಹದಲ್ಲಿ ಬಿರುಕು ಮೂಡಲಿಕ್ಕೆ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಿದೆ. ಹವಾಮಾನ ನೀತಿಯ ವಿರುದ್ಧವಾದಂತಹ ಅವರೇನು ತೀರ್ಮಾನಗಳನ್ನು ಕೈಗೊಂಡಿದ್ರು ಅದನ್ನು ಎಲಾನ್ ಮಸ್ಕ್ ವಿರೋಧವನ್ನು ಮಾಡಿದರು, ಅದು ಒಂದು ಕಾರಣ ಆಗಿದ್ದರೆ, ಮತ್ತೊಂದು ಕೋವಿಡ್-19 ಸಮಯದಲ್ಲಿ ವೈಜ್ಞಾನಿಕವಾಗಿ ನಿಲುವನ್ನಾಗಿರ್ಬೋದು, ಜೊತೆಗೆ ಅವರು ಕೋವಿಡ್-19 ನಿರ್ಲಕ್ಷ್ಯ ಮಾಡಿದಂತಹ ರೀತಿಯಾಗಿರ್ಬೋದು, ಮತ್ತು ಅದಾದ ನಂತರ ಆಗಿರುವಂತಹ ರಾಜಕೀಯ ಬೆಳವಣಿಗೆಗಳಿದಾವಲ್ಲ, ಇವೆಲ್ಲವನ್ನು ಕೂಡ ಎಲಾನ್ ಮಸ್ಕ್ ವಿರೋಧವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಅವರ ಸ್ನೇಹದಲ್ಲಿ ಒಂದು ರೀತಿ ಬಿರುಕು ಮೂಡುವಂಥ ಕೆಲಸನೂ ಕೂಡ ಆಗಿತ್ತು. 2024 ಚುನಾವಣೆಗೂ ಮುನ್ನ, ಅಂದರೆ ಟ್ರಂಪ್ ಆಯ್ಕೆ ಆಗೋಕ್ಕೂ ಮುನ್ನ, ಎಲಾನ್ ಮಸ್ಕ್ ತನ್ನ ಟ್ವಿಟ್ಟಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಈ ಒಂದು ದ್ವಿಪಕ್ಷೀಯ ರಾಜಕಾರಣದ ವಿರುದ್ಧ ನನ್ನ ಅಸಮಾಧಾನ ಇದೆ ಅನ್ನುವಂಥದ್ದು, ಅಂದರೆ ಜೋ ಬೈಡೆನ್ ಆಗಿರ್ಬೋದು ಮತ್ತು ಡೊನಾಲ್ಡ್ ಟ್ರಂಪ್ ವಿರುದ್ಧನೂ ಕೂಡ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಟ್ವಿಟ್ ಖಾತೆಯಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದರೊಂದಿಗೆ ಅವರ ರಾಜಕೀಯ ಚಟುವಟಿಕೆಗಳಾಗಿರ್ಬೋದು, ಅವರ ಬಾಂಧವ್ಯ ಆಗಿರ್ಬೋದು, ಎಲ್ಲವೂ ಕೂಡ ಬಿರುಕನ್ನು ಪಡೆಯುವಂತಹ ಸ್ಥಿತಿ ಅಲ್ಲಿಂದ ನಿರ್ಮಾಣ ಆಯಿತು. ಸೊ ಇದೀಗ ಎಲಾನ್ ಮಸ್ಕ್ ಹೊಸ ಒಂದು ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ತನ್ನ ಎಕ್ಸ್ ಖಾತೆಯಲ್ಲಿ, ಅಂದರೆ ಮಾಧ್ಯಮ ವೇದಿಕೆ ಆಗಿರುವಂತಹ ಎಕ್ಸ್ ಖಾತೆಯಲ್ಲಿ ಅಮೇರಿಕಾ ಪಾರ್ಟಿ ಅನ್ನುವಂತಹ ಒಂದು ಹೊಸ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಟು ಗಿವ್ ಯು ಬ್ಯಾಕ್ ಯುವರ್ ಫ್ರೀಡಮ್ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಅವರು ತಮ್ಮ ಪಕ್ಷದ ನಿಲುವು ಏನು ಅನ್ನುವಂಥದ್ದನ್ನು ಸುದೀರ್ಘವಾದಂಥ ಒಂದು ಪೋಸ್ಟನ್ನು ಮಾಡೋದ್ರ ಮೂಲಕ ವಿವರಿಸುವ ಕೆಲಸವನ್ನು ಮಾಡಿದ್ದಾರೆ. ಇದು ಟ್ರಂಪ್ನ ಜನಪ್ರಿಯ ಮೆಗಾ ನಿಲುವಿಗೆ ಸವಾಲಾಗಿ ನಿಂತಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಹಾಗಿದ್ರೆ ಎಲಾನ್ ಮಸ್ಕ್ ಇದೀಗ ಹೊಸ ಒಂದು ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಟ್ರಂಪ್ಗೆ ಯಾವ ರೀತಿಯಾದಂಥ ಒಂದು ಸವಾಲಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಎಲಾನ್ ಮಸ್ಕ್ ಅವರ ಈ ಒಂದು ಹೆಜ್ಜೆ ಟ್ರಂಪ್ಗೆ ರಾಜಕೀಯವಾಗಿ ನೇರವಾಗಿ ಒಂದು ಪ್ರತಿಸ್ಪರ್ಧೆಯನ್ನು ಒಡ್ಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಟ್ರಂಪ್ ಅವರ ಘೋಷವಾಕ್ಯ ಏನಿತ್ತು ಅಂದರೆ, ಒಂದು ದೊಡ್ಡ ಹಣಕಾಸು ಮಸೂದೆ, ಅಂದರೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಇದೆಯಲ್ಲ, ಇದನ್ನು ಎಲಾನ್ ಮಸ್ಕ್ ಈ ಒಂದು ಮಸೂದೆಯನ್ನು ಅಥವಾ ಈ ಒಂದು ಬಿಲ್ಲನ್ನು ವಿರೋಧ ಮಾಡಿದ್ದು ಟ್ರಂಪ್ಗೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಹಿನ್ನಡೆ ಆಯಿತು ಅನ್ನುವಂಥದ್ದನ್ನು ಕೂಡ ಒಂದಷ್ಟು ರಾಜಕೀಯ ಚರ್ಚೆಗಳು ಆಗ್ತಾ ಇದ್ದಾವೆ. ಸೊ ಎಲಾನ್ ಮಸ್ಕ್ ಇದೀಗ ಅಮೇರಿಕಾ ಪಾರ್ಟಿಯನ್ನು ಘೋಷಣೆ ಮಾಡಿದ್ದಾರೆ. ಇದು ಅಮೇರಿಕದ ರಾಜಕೀಯದಲ್ಲಿ ಒಂದು ರಾಜಕೀಯ ನಕ್ಷೆಯನ್ನೇ ಬದಲಾವಣೆ ಮಾಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಮಸ್ಕ್ ಅವರ ಕಾರ್ಯಕ್ಷಮತೆ ಆಗಿರ್ಬೋದು, ಅವರ ತಂತ್ರಜ್ಞಾನ ಆಗಿರ್ಬೋದು, ಜೊತೆಗೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಅವರು ಬೀರುವಂತಹ ಪ್ರಭಾವ ಇದೆಯಲ್ಲ, ಇವೆಲ್ಲವೂ ಕೂಡ ಅಮೇರಿಕದ ರಾಜಕೀಯದಲ್ಲಿ ಒಂದು ರೀತಿ ಬದಲಾವಣೆಯ ಸೂಚನೆ ಅಥವಾ ಬದಲಾವಣೆಯ ಸಂಕೇತವಾಗಿ ಮಾರ್ಪಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮಸ್ಕ್ ಅವರ ರಾಜಕೀಯ ಎಂಟ್ರಿ ಇದೆಯಲ್ಲ, ಇದು ಯುವ ಜನತೆ ಆಗಿರ್ಬೋದು ಅಥವಾ ಅಲ್ಲಿನ ಜನತೆ ಆಗಿರ್ಬೋದು, ಬಂಡವಾಳದಾರರ ನಿರೀಕ್ಷೆ ಇದೆಯಲ್ಲ, ಅವೆಲ್ಲವನ್ನು ಕೂಡ ನಮ್ಮ ಪರವಾಗಿ ಇದ್ದಾರೆ ಅಥವಾ ಯುವ ಜನತೆಯ ಪರವಾಗಿ ಮಸ್ಕ್ ಇರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಹುಟ್ಟಾಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅಷ್ಟಕ್ಕೂ ಎಲಾನ್ ಮಸ್ಕ್ ಯಾಕೆ ಒಂದು ರಾಜಕೀಯ ಪಕ್ಷವನ್ನು ಹುಟ್ಟಾಕುವಂಥ ತೀರ್ಮಾನವನ್ನು ಮಾಡಿದರು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ,
ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಅವರ ರಾಜಕೀಯ ನಡೆ ಆಗಿರ್ಬೋದು ಅಥವಾ ನೀತಿಗಳ ವಿರುದ್ಧ ಎಕ್ಸ್ ಖಾತೆಯಲ್ಲಿ ಒಂದು ಸರ್ವೆಯನ್ನು ಮಾಡಲಾಗಿತ್ತು. ಆ ಒಂದು ಸರ್ವೆಯಲ್ಲಿ ಸರ್ಕಾರದ ವಿರೋಧವನ್ನು ಮಾಡಿ ಸುಮಾರು 60-80% ಬಳಕೆದಾರರು ಬೆಂಬಲವನ್ನು ಸೂಚಿಸಿದರು. ಇದ್ರ ಜೊತೆಗೆ ಅಲ್ಲಿನ ಸರ್ಕಾರದ ನೀತಿಯನ್ನು ಟೆಕ್ ಬಿಲಿಯನೇರೀಸ್ ಈಗೋ ಟ್ರಿಪ್ ಅಂತ ಹೇಳಿಬಿಟ್ಟು ಟೀಕೆಯನ್ನು ಕೂಡ ಮಾಡಿದರು. ಜೊತೆಗೆ ಎಕ್ಸ್ ಏನೊಂದು ಸರ್ವೆಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿತ್ತಲ್ಲ, ಅದನ್ನು ಉತ್ತಮವಾದಂತಹ ಒಂದು ಪ್ರಾರಂಭ ಅನ್ನುವಂತಹ ರೀತಿಯಲ್ಲೂ ಕೂಡ ಬಳಕೆದಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲಾನ್ ಮಸ್ಕ್ ಒಂದು ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರಲಾಗ್ತಾ ಇದೆ. ನಾನು ಆಗಲೇ ಹೇಳಿದಂತೆ ಎಲಾನ್ ಮಸ್ಕ್ ಅವರ ರಾಜಕೀಯ ನಡೆ ಇದೆಯಲ್ಲ, ಇದು ಟ್ರಂಪ್ಗೆ ಎಲ್ಲ ಒಂದು ಕಡೆ ಭಯ ಹುಟ್ಟಾಕಿದೆ ಅನ್ನುವಂಥ ಒಂದು ಚರ್ಚೆನೂ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದರೆ ಮಸ್ಕ್ನ ಎಕ್ಸ್ ಖಾತೆ ಇದೆ, ಅಂದರೆ ಟ್ವಿಟ್ಟರ್ ಇದೆಯಲ್ಲ, ಅದೊಂದು ಸೋಷಿಯಲ್ ಮೀಡಿಯಾ, ಟೆಸ್ಲಾ ಆಗಿರ್ಬೋದು, ಸ್ಪೇಸ್ ಎಕ್ಸ್ ಆಗಿರ್ಬೋದು, ಮತ್ತು ನ್ಯೂರೋಲಿಂಕ್ ಅನ್ನುವಂತಹ ಒಂದು ಪ್ರಭಾವಗಳನ್ನು ಬೆಳೆಸಿ, ಅಂದರೆ ಸಾಮಾಜಿಕ ಮಾಧ್ಯಮಗಳನ್ನು ಬಳಸ್ಬಿಟ್ಟು ಟ್ರಂಪ್ ವಿರುದ್ಧ ಅಥವಾ ಎಲಾನ್ ಮಸ್ಕ್ ಜನಮನ್ನಣೆಯನ್ನು ಗಳಿಸುವಂತಹ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಅವರು ಬಂಡವಾಳ ಆಗಿರ್ಬೋದು, ಅವರ ತಂತ್ರಜ್ಞಾನ ಆಗಿರ್ಬೋದು, ಮತ್ತು ಅತ್ಯಂತ ಜನಸಂಪರ್ಕವನ್ನು ಹೊಂದಿರುವಂತಹ ವ್ಯಕ್ತಿ ಎಲಾನ್ ಮಸ್ಕ್ ಆಗಿದ್ದಾರೆ. ಇದು ಟ್ರಂಪ್ಗೆ ರಾಜಕೀಯವಾಗಿ ಒಂದು ಹೊಸ ತಲೆನೋವನ್ನು ಹುಟ್ಟು ಹಾಕಿದೆ ಅನ್ನುವಂಥ ಒಂದು ಚರ್ಚೆನೂ ಕೂಡ ವ್ಯಕ್ತವಾಗ್ತಾ ಇದೆ. ಮಸ್ಕ್ ಪಕ್ಷ ಇದೆಯಲ್ಲ, ಅಂದರೆ ಈಗ ಅಮೇರಿಕನ್ ಪಾರ್ಟಿ ಇದೆಯಲ್ಲ, ಇದು 2026ರ ಮಿಡ್ ಟರ್ಮ್ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡುವುದು ಅನ್ನುವಂತಹ ಒಂದು ಚರ್ಚೆ ವ್ಯಕ್ತವಾಗ್ತಾ ಇದೆ. ಈ ಒಂದು ಅಮೇರಿಕದ ಒಂದು ರಾಜಕೀಯ ಪಕ್ಷದ ಘೋಷಣೆ ಇದೆಯಲ್ಲ, ಇದು ಎಲಾನ್ ಮಸ್ಕಿಗೆ ಯಾರನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ, ಅಂದರೆ ಅಭ್ಯರ್ಥಿಗಳನ್ನಾಗಿ ಎಲಾನ್ ಮಸ್ಕ್ ಯಾರನ್ನು ಆಯ್ಕೆ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಚರ್ಚೆನೂ ಕೂಡ ವ್ಯಕ್ತವಾಗ್ತಾ ಇದೆ. ಇದ್ರ ನಡುವೆ ಒಂದಷ್ಟು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯನ್ನು ಆಧರಿಸಿ ನಾವು ಹೇಳ್ತಾ ಹೋಗೋದಾದರೆ, ಡೊನಾಲ್ಡ್ ಟ್ರಂಪ್ನ ರಾಜಕೀಯ ನಡೆಯನ್ನು ವಿರೋಧ ಮಾಡಿ ಅಥವಾ ಅವರ ಪಕ್ಷದಲ್ಲಿ ಅಸಮಾಧಾನವನ್ನು ಹೊಂದಿರುವಂತಹ ಬಂಡಾಯ ಎದ್ದಿರುವಂಥವ್ರು ಇದ್ದಾರಲ್ಲ, ಅವರನ್ನು ಎಲಾನ್ ಮಸ್ಕ್ ತನ್ನ ಪಕ್ಷಕ್ಕೆ ಸೆಳೆದುಕೊಂಡು ಅವರನ್ನು ಅಭ್ಯರ್ಥಿಗಳನ್ನಾಗಿ ಮಾಡುವಂಥ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಈ ನಿಟ್ಟಿನಲ್ಲಿ ಎಲಾನ್ ಮಸ್ಕು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯನೂ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಇದೀಗ ಎಲಾನ್ ಮಸ್ಕ್ ಅವರ ರಾಜಕೀಯ ನಡೆಯ ವಿರುದ್ಧ ಟ್ರಂಪು ಯಾವೆಲ್ಲ ಮಸಲತ್ತನ್ನು ಮಾಡಬೇಕು ಆ ಎಲ್ಲ ಮಸಲತ್ತುಗಳನ್ನು ಮಾಡುವಂಥ ಕೆಲಸಗಳನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾರೆ. ಸೊ ಅಂತಿಮವಾಗಿ ಎಲಾನ್ ಮಸ್ಕ್ ಇದೀಗ ರಾಜಕೀಯದಲ್ಲಿ ನಿಂತು ಟ್ರಂಪ್ ವಿರುದ್ಧ ಘೋಷಣೆ ಮಾಡಿರುವಂಥ ಒಂದು ಹೊಸ ಪಕ್ಷ ಇದೆಯಲ್ಲ, ಇದು ಕೇವಲ ಸುದ್ದಿ ಮಾತ್ರ ಅಲ್ಲ, ಅದು ಅಮೆರಿಕದಲ್ಲಿ ರಾಜಕೀಯ ಸಂಸ್ಕೃತಿಯಲ್ಲಿ ಒಂದು ರೀತಿ ನೂತನವಾದಂತಹ ಒಂದು ಅಧ್ಯಾಯ ಆರಂಭ ಆಗಿದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ರಾಜಕೀಯ ವಿಶ್ಲೇಷಕರು ಮಾಡ್ತಿದ್ದಾರೆ. ಸೊ ಅಮೇರಿಕಾ ಪಾರ್ಟಿ ಒಂದು ವೇಳೆ ಯಶಸ್ವಿ ಆಗಿದ್ದೇ ಆದಲ್ಲಿ ಒಂದು ಹೊಸ ದಿಕ್ಕನ್ನು ನೀಡ್ಬೋದು ಅನ್ನುವಂಥದ್ದು. ಜೊತೆಗೆ ಟ್ರಂಪ್ ಎದುರುಗಡೆ ಎಲಾನ್ ಮಸ್ಕ್ ನಿಂತು ಒಂದು ರಾಜಕೀಯದಲ್ಲಿ, ಅಂದರೆ ಅದನ್ನು ಸಕ್ಸಸ್ ಆಗಿದ್ದೇ ಆದಲ್ಲಿ ಎಲಾನ್ ಮಸ್ಕ್ 2ನೇ ಇನ್ನಿಂಗ್ಸನ್ನು ರಾಜಕೀಯದಲ್ಲಿ ಆರಂಭ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಜೊತೆಗೆ ಅಮೇರಿಕದ ರಾಜಕೀಯದಲ್ಲಿ ಒಂದು ಹೊಸ ತಾರೆ ಸೃಷ್ಟಿಯಾದರು ಅನ್ನುವಂಥದ್ದು ಕೂಡ ಚರ್ಚೆ ವ್ಯಕ್ತವಾಗ್ತಾ ಇದೆ. ನೋಡೋಣ ಅಮೇರಿಕದ ಈ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಯಾರ ಮೇಲುಗೈ ಆಗುತ್ತೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ತನ್ನದೇ ಆದಂತಹ ಒಂದು ಪ್ರಭಾವದ ಮೇಲೆ, ಪ್ರಸಿದ್ಧಿಯ ಮೇಲೆ ಎಲಾನ್ ಮಸ್ಕ್ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೇ ಆದಲ್ಲಿ ಈ ಹಿಂದೆ ಗೆದ್ದಿದ್ದಂತಹ, ಜೊತೆಗೆ ಈಗ ಹಾಲಿ ಇರುವಂತಹ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವ ರೀತಿಯಾಗಿ ಅದನ್ನು ಎದುರಿಸಿ ಮುಂಬರುವಂಥ ಚುನಾವಣೆಗಳಲ್ಲಿ ಅಮೆರಿಕ ಪಾರ್ಟಿಯನ್ನು ಸೋಲಿಸುವಂಥ ಕೆಲಸವನ್ನು ಟ್ರಂಪ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.